ಮಹೇಶ್ವರಿ ಆಗಲಿ ರವಿ ಶ್ರೀವಾಸ ದೊಡ್ಡದಲ್ಲ, ಇದನ್ನ ಹೇಗೆ ಫೀಲ್ ಮಾಡ್ತಿದ್ದೀರಿ? ದೊಡ್ಡದಲ್ಲ, ಪ್ರತಿ ಸಿನಿಮಾ ಗೆದ್ದರೂ ದೊಡ್ಡದೆ. ನನಗೆ ಆಲ್ರೆಡಿ ಗೆದ್ದಿದೆ ಅಂತ ಹೇಳ್ತಾರೆ. ಗೆಲುವಿನ ದಾರಿಯಲ್ಲಿ ನಾವು ಸಾಕ್ತಾ ಇದ್ದೀವಿ. ಸೊ ಪ್ರತಿ ಏನೇ ಮಾಡಿದ್ರು ಪ್ರಸ್ಥಾನ ಮಾಡಿದ್ರು ನೀವೆಲ್ಲರಿಗೂ ಹೆಚ್ಚಾಗಿ ಇದು ಸ್ಪೆಷಲ್ ಅಂತ ಯಾಕಂತಂದರೆ ರವಿ ಮಾಡ್ತಾ ಮೊದಲೇ ಪ್ರೊಡಕ್ಷನ್ ಭಯದ ಜೊತೆಗೆ ಈ ಸೆಲೆಬ್ರೇಷನ್ ಶುರುವಾಗಿದೆ ಅಂತಂದರೆ ಖಂಡಿತ ನಮ್ಮಲ್ಲಿ ಧೈರ್ಯ ಹೋಗ್ತಾ ಇದೆ. ಖಂಡಿತ ಗೆಲುವಿನ ಹೆಜ್ಜೆಯನ್ನು ಹಿಟ್ಟಿದ್ದೀವಿ ನಾವು. ಸೊ ಗೆಲುವಿನ ದಡನ ಸೇರಿಸಿ ಆ ಧೈರ್ಯ ಅಂತೂ ಇತ್ತು ಅದನ್ನು ಹೇಳಕ್ಕೆ ಬಿಕಾಸ್ ಬರೀ ನಮ್ಮದು ಮಾತ್ರ ರವಿ ಎಫರ್ಟ್ ರಿವ್ಯೂ ಮಾಡ್ಕೊಂಡು ಈ ಟೀಮ್ ವರ್ಕ್ ಸಪೋರ್ಟ್ ಮಾಡಿದ್ದೆಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಇಡೀ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಆರ್ಟಿಸ್ಟ್ಗಳಿದ್ದಾರೆ. ಪ್ರಶಾಂತ್ ನೃತ್ಯ ಇದ್ದಾರೆ, ಅಮೋಗಿದ್ದಾರೆ, ವಿಕಾಸ್ ಇದ್ದಾರೆ, ಎಲ್ಲರೂ ಪ್ರಜ್ವಲ್ ಇದ್ದಾರೆ, ತುಂಬ ಜನ ಇದ್ದಾರೆ, ಟೆಕ್ನಿಷಿಯನ್ಸ್ ಎಲ್ಲರೂ ಏನಪ್ಪ ಅಂದರೆ ಆ ಬಿಸಿಯಲ್ಲಿ ನಮ್ಮ ಫಾಸ್ಟ್ಗೆ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡೋದಿದೆ ಗೊತ್ತಾ, ಅದು ಯಾರೇ ಆಗಲಿ ತುಂಬ ಕಷ್ಟ ಆಗುತ್ತೆ. ಬಟ್ ಅವ್ರನ್ನ ಮಾಡಿದ್ದಾರೆ ಅಂದರೆ ಗೆಲುವಿಗೋಸ್ಕರ ಮಾಡೋದು, ಹಸುವಿಂದ ಮಾಡೋದು. ಆ ಹಸುವಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅನ್ನೋ ಧೈರ್ಯ. ಸರ್, ಇವಾಗ ಕ್ರೂರತ್ವ ಅಂತ ನಾವು ಟ್ರೈಲರ್ ನೋಡಿದಾಗ ಕ್ರೂರತ್ವ ಹೋಗಿ ಎಮೋಷನಾಗಿ ಕನ್ವರ್ಟ್ ಆಗಿರೋದು ಸಿನಿಮಾ ನೋಡ್ತಾರೆ. ಇಲ್ಲ, ಅದು ಏನು ಅನ್ಕೊಂಡ್ವಿ ಅಂತಂದರೆ ಫಸ್ಟು ನಾವು ಇಂಥವ್ರು ಅನ್ನೋದೊಂದು ಇನ್ವಿಟೇಷನ್ನ ನಾವು ಯಾವತ್ತೂ ಬಿಚ್ಚಿಟ್ಬಿಡ್ಬೇಕು. ಮನೆಯನ್ನು ತುಂಬ ಚೆಂದ ಕಟ್ಟಿ ಎಲ್ಲ ಮಾಡಿ ಒಳಗೆ ಕರೆದ್ಮೇಲೆ ಆ ಮನೆ ಚೆಂದ ಇಲ್ಲ ಅಂತಂದರೆ ಬೈತಾರೆ, ಮಾಡ್ತಾರೆ. ಸೊ ನಾವು ಹೀಗಿದ್ದೀವಿಪ್ಪ, ಈ ಕತೆ ಹೀಗೆ ನಡೆದಿದೆ, ದಯವಿಟ್ಟು ಬಂದು ನಮ್ಮನ್ನು ನೋಡಿ ನೀವು ನಿಮ್ಗೆ ಹಾಗೆ ಅನಿಸುತ್ತೋ ಅಂತಂದರೆ ಅದೇ ಹೇಳ್ತೀವಿ. ಈಗ ಈ ಸಂಜೆಯಿಂದ ಇನ್ನು ಉತ್ತರ ಕರ್ನಾಟಕಕ್ಕೆಲ್ಲ ನಿಮ್ಮ ಮುಂದೆ ಬಂದು ನಾವು ನಿಲ್ತೀವಿ. ನಮ್ಮ ತಪ್ಪುಗಳಿದ್ದರೆ ನೀವು ಹೇಳಿ ಅಂತಂದರೆ ನಾವೆಲ್ಲ ಕಡೆ ಉತ್ತರ ಕರ್ನಾಟಕದಲ್ಲಿ ಹೇಳ್ಕೊಂಡ್ಬಂದಿರೋದು. ಎಮೋಷನ್ಸ್ ಅನ್ನೋದು ಯಾವಾಗ ಬರುತ್ತೆ ಅಂತಂದರೆ ಒಂದು ವೈಲೆನ್ಸು ಮತ್ತೊಂದು ಆಗ್ತಿದೆ ಅಂತಂದಾಗ ಅದ್ರ ಹಿಂದೆ ಒಂದು ಬ್ಯಾಕ್ಗ್ರೌಂಡಲ್ಲಿ ಎಮೋಷನ್ಸ್ ಅನ್ನೋದು ಬರಲೇಬೇಕು. ಸೊ ನಾವು ಎಮೋಷನ್ಸ್ ಮುಚ್ಚಿಟ್ಟಿದ್ವಿ. ಇಷ್ಟು ದಿವಸ ಏನಾಯಿತು ಅಂತಂದರೆ ಬೇಡ, ನಾವೆಲ್ಲ ಇದೆ ಅಂತ ಏನಕ್ಕೆ ಹೇಳಬೇಕು, ನಾವೇನೋ ಬೇರೆ ಥರ ಹೋಗ್ತಿದ್ದೀವಿ ಅಂತ ಹೇಳೋಣ. ಈಗೊಬ್ಬರು ಅದೇ ಅಂದರು, ಅಣ್ಣ ಇಷ್ಟೊಂದೆಲ್ಲ ಇಟ್ಕೊಂಡ್ಬಿಟ್ಟು ನೀನು ಯಾಕಣ್ಣ ಬೇರೆ ಏನೋ ಬಿಟ್ಟೆ ಅಂತ. ಈಗ ಜನ ಮಾತಾಡ್ತಾರೆ. ಈಗ ನಿಮಗೆ ದಟ್ ಈಸ್ ಅ ಶಾಕರ್. ಸರ್ ಹಿಂಗಿದ್ದು ಇದನ್ನು ಹೇಳಿಲ್ವಲ್ಲ ಸರ್, ಒಳಗೆ ಬಂದವ್ರಿಗೆ ಅದೆಲ್ಲ ತುಂಬ ಖುಷಿ ಕೊಡುತ್ತೆ. ಅವ್ರೇನೋ ಒಂಥರ ಹೊಸದಾಗಿ ಹೊರಗಡೆ ಬರ್ತಾ ಇದ್ದಾರೆ. ಬಟ್ ಅಲ್ಲಿಗೂ ನಾನು ನನ್ನ ಅಣ್ಣಂಗೆ ಅದೇ ಹೇಳ್ತಾ ಇದ್ದೆ, ಅಣ್ಣ ಇನ್ನೂ ಒಂದು 5 ದಿವಸ ಬಿಟ್ಬಿಡೋಣ, ಏನೇನಾಗುತ್ತೆ ನೋಡೋಣ, ಎಲ್ಲರೂ ಏನೇನು ಹೇಳ್ತಾರೆ ಅಂತ ನೋಡೋಣ. ಯಾಕೆಂತಂದರೆ ಮೊದಲನೇ ದಿನದ ಈ ಕ್ಷಣದ ಒಂದು ಅನುಭವ ಹಂಚ್ಕೊಳ್ಳೋದು ಮತ್ತೊಂದು ಇಲ್ಲ. ಜನ ಒಂದಷ್ಟು ಮೌತ್ ಪಬ್ಲಿಸಿಟಿಗಳು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನು ಅಂತಂದರೆ ಇಟ್ ಹ್ಯಾಸ್ ಟು ರೀಚ್ ಟು ಈಚ್ ಆ್ಯಂಡ್ ಎವ್ರಿ ಕನ್ನಡಿಗ. ಯಾಕೆಂತಂದರೆ ಇದು ಪ್ರತಿಯೊಬ್ಬ ಕನ್ನಡಿಗನ ಒಂದು ಎಮೋಷನ್ ಆಗಿದೆ, ಪ್ರತಿಯೊಬ್ಬ ಕನ್ನಡಿಗನ ಒಂದು ಕಥೆ ಆಗಿದೆ. ಎಸ್ಪೆಷಲಿ ಉತ್ತರ ಕರ್ನಾಟಕದ ಮನೆ ಮಂದಿಯ ಕಥೆ ಆಗಿದೆ. ಆ ನಿಟ್ಟಿನಲ್ಲಿ ಅವರು ರೀಚ್ ಆಗಬೇಕು, ಇಲ್ಲಿಯವ್ರಿಗೆ ರೀಚ್ ಆಗಬೇಕು ಆಗತ್ತೆ. ಯಾಕೆಂದರೆ ಯು ಆರ್ ದ ಬ್ರಿಡ್ಜ್. ನೀವು ಕರ್ಕೊಂಡೋಗಿ ನನ್ನನ್ನು ಸಂಜೆ ಏನು ನಮ್ಮ ಸಿನಿಮಾವನ್ನು ಜನರ ಮುಂದೆ ಹೇಳ್ತೀರಾ. ಇವತ್ತು ಎಮೋಷನ್ಸ್ ಇದೆ, ಇನ್ನು ಸಿನಿಮಾ ನೋಡಿಲ್ಲ ಅಲ್ಲ, ಆ ಎಮೋಷನ್ಸ್ ಇದೆ ಅಂತ ನೀವೇನು ಹೇಳಿ ಅದು ಜನರಿಗೆ ಕ್ಯಾರಿ ಆಗುತ್ತೆ. ವಿಶೇಷವಾಗಿ ಪ್ರಕಾಶ್ ಸರ್ ಹೇಳ್ತಿದ್ರು, ಫಸ್ಟ್ ಟೈಮ್ ರವಿ ಸರ್ ನಮಗೆ ಶೂಟಿಂಗ್ ಆಗ್ತಿರೋ ಒಂದು ಸಿನಿಮಾ ತೋರಿಸಿದ್ರು ಅಂತ. ಸರ್ ನಿಮ್ಗೆ ಏನು ಅನ್ಸುತ್ತೆ? ಇವತ್ತು ಏನು ನಾವು ಇದನ್ನೆಲ್ಲ ನೋಡ್ತಾ ಇದ್ದೀವಿ, ನಮಗೆಲ್ಲ ಅವರು ಏನು ಹೇಳಿದ್ರು ಅದನ್ನು ಮಾಡು ಅಂತ ನಾನು ಅವತ್ತು ಹೇಳ್ತಿದ್ದೆ, ಯಾವಾಗಲೂ ಹೇಳ್ತಾನೆ ಬರ್ತಿದ್ದೆ. ಅದು ನಿಮ್ಗೆ ಇವತ್ತು ಸ್ಕ್ರೀನ್ ಮೇಲೆ ನೋಡಕ್ ಸಿಕ್ಕಿದೆ. ನನಗೆ ಇದು ಸಾಕಷ್ಟು ಸಾರಿ ನೋಡೋ ಅವಕಾಶ ಸಿಕ್ತು. ಯಾಕಂದ್ರೆ ಅವ್ರ ಜೊತೆಲಿ ಒಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ಪ್ರತಿಯೊಂದು ಹಂತದಲ್ಲಿ ಕೂಡ ಫ್ರೇಮ್ ಟು ಫ್ರೇಮ್ ನಾವು ಸಿನಿಮಾ ನೋಡ್ಕೊಂಡೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದ್ಭುತವಾಗಿ ಅವ್ರು ಏನ್ ಕನ್ಸು ಕಟ್ಟಿದ್ರೆ ಆ ಕನ್ಸನ್ ತಂದು ನಿಮ್ಮ ಮಡಿಲಿಗೆ ತಂದು ಹಾಕಿದೀವಿ. ಇವತ್ತು ಇವರೆಲ್ಲ ಏನು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಥವಾ ಸಿನಿಮಾ ಬಗ್ಗೆ ಪಾಸಿಟಿವ್ ಮಾತಾಡ್ತಿದ್ದಾರೆ ನೀವು ಹೇಳ್ತಾ ರೀತಿಲಿ, ಇದೆಲ್ಲವೂ ಕೂಡ ಅವರ ಒಂದು ಏನು ಬಹಳ ದಿವಸದ ಒಂದು ಕನಸು. ಮತ್ತೆ ರಮೇಶ್ ಅಣ್ಣವರ ಡೈಲಾಗ್ಸು, ಪ್ರತಿಯೊಬ್ರು ಸೋನು ಆಗಿರ್ಬೋದು, ನಮ್ಮ ಪೃಥ್ವಿ ಆಗಿರ್ಬೋದು, ಸತ್ಯ ಆಗಿರ್ಬೋದು, ಪ್ರತಿಯೊಬ್ರು ಎಲ್ಲರೂ ನಿಮ್ಗೆ ಇಡೀ ಸಿನಿಮಾದಲ್ಲಿ ಹಂಗೆ ಕಾಣಿಸ್ತಾರೆ. ಸೊ ಬಹಳ ಖುಷಿ ಇದೆ. ಇನ್ನೊಂದಷ್ಟು ನಿಮ್ಮೆಲ್ಲರ ಮೂಲಕ ಕೇಳ್ಕೊಳ್ಳೋದೇನಂತಂದ್ರೆ, ಒಂದು ಸಿನಿಮಾನ ಮತ್ತೆ ನಮಗೂ ಮತ್ತೆ ಜನಕ್ಕಿರೋ ಸೇತುವೆಗಳು. ನೀವು ಸಿನಿಮಾ ನೋಡಿದಿರಿ, ಸಿನಿಮಾ ಬಗ್ಗೆ ನೀವು ಎಷ್ಟು ಮಾತಾಡ್ತೀರಿ ಅದು ನಮಗೆ ಸಿನಿಮಾ ಇನ್ನ ಹೆಚ್ಚಿನ ಜನ ಬರೋದು ಫ್ರಾಂಕ್ ಆಗಿ. ಚಂದ ಇಲ್ಲ ಅಂತಾನೆ ಹೇಳಿ ತೊಂದರೆ ಏನಿಲ್ಲ. ಯಾಕೆ ಅಂತಂದ್ರೆ ನಮ್ಮ 2 ವರ್ಷದ ಈ ಒಂದು ಸರ್ಟಿಫಿಕೇಟ್ ನೀವು ಇವತ್ತೇನು ಬರೀತೀರಾ ಅದೊಂದು ಶರ ಆಗಬೇಕು. ಅದೊಂದು ಒಳ್ಳೆಯ, ನಾನು ಹೇಳೋದು, ನೀವು ಕೆಟ್ಟದಾಗ ಬರೆದ್ರು ಕೂಡ ನಮ್ಗೇನು ಯೋಚನೆ ಇಲ್ಲ. ಆದ್ರೆ ಜನಕ್ಕೆ ಏನು ಸಬ್ಜೆಕ್ಟ್ ರೀಚ್ ಆಗ್ಬೇಕು, ಜನಕ್ಕೆ ಏನ್ ಜಡ್ಜ್ಮೆಂಟ್ ನ ರೀಚ್ ಮಾಡ್ತೀರಾ ಅದನ್ನ ನೀವು ಕರೆಕ್ಟ್ ಆಗಿ ಪಾಸ್ ಮಾಡಿ. ಪ್ರಶಾಂತ್ ಮತ್ತೆ ಮುನಿ ಅವ್ರನ್ನ ಫಸ್ಟ್ ಹಾಫ್ ಅಲ್ಲಿ ಏನೂ ಆಗ್ಲಿಲ್ಲ ಗುರು ಅನ್ನುವಂತ ಮೈಂಡ್ ಸೆಟ್ ಇದ್ರು. ಸೆಕೆಂಡ್ ಹಾಫ್ ಅದು ಬೇರೆ ಡೈಮೆನ್ಷನ್ ಒಬ್ಬರೇ ಇಲ್ಲ. ನಾನು ಮತ್ತೆ ಅಣ್ಣ ನಾವು ಮಾಡಿದ್ದೆ ಬೇರೆ. ಏನಿತ್ತು ಅಂತಂದ್ರೆ ಇವತ್ತು ನೀವೇನೆಲ್ಲ ಏನ್ ನೋಡಿದ್ರಿ, ದಟ್ ಸೆಕೆಂಡ್ ಹಾಫ್ ವಾಸ್ ಫಸ್ಟ್ ಹಾಫ್. ಅದಿದ್ದು ನಮ್ಮ ಕಥೆನಲ್ಲಿ
ನಾವು ಅದನ್ನೆಲ್ಲ ಕೂತ್ಕೊಂಡು ತಿರ್ಗಾ ಬೇರೆ ಮಾಡಿ, ಯಾಕೆಂತಂದ್ರೆ ಜನಕ್ಕೆ ಬೇರೆ ರೀತಿಯಾದಂತ ಒಂದು ಕಥೆಯನ್ನ ಕೊಡ್ಬೇಕು ಅನ್ನೋದೆಲ್ಲ ಕೂತ್ಕೊಂಡು ಮಾಡಿದಾಗ ಬರಹಗಾರರ ಒಂದು ಡೆಸ್ಕ್ ಇಂದ ಈಚೆ ಬಂದಿದ್ದು ಸಿನಿಮಾ ಆದ್ಮೇಲೂ ಕೂಡ ಎಡಿಟಿಂಗ್ ಟೇಬಲ್ ಅಲ್ಲಿ ನಾವು ಸಿನಿಮಾವನ್ನು ಹೊಸದಾಗಿ ಮಾಡ್ಬೋದು ಅನ್ನೋದು ಬಂತು. ಆ ನಿಟ್ಟಿನಲ್ಲಿ ಮಾಡಿದ್ವಿ. ಸೋನು ಅವ್ರ ಪಾತ್ರ ಆಗಿರ್ಬೋದು ಅಂಡ್ ಪ್ರತಿಯೊಬ್ರು ಪಾತ್ರ ಕೂಡ ನಾವು ಸಿನಿಮಾದಲ್ಲಿ ನೋಡ್ತೀವಿ. ಅವ್ರ ಪಕ್ಕದ ನಾವು ಸಿನಿಮಾ ನೋಡ್ತಿರ್ತೀವಿ, ಅವರು ಅಂತ ಇವರು ಅಂತ ಹಿಡಿಯಕ್ಕೆ ಆಗಲ್ಲ, ಗೊತ್ತೇ ಆಗಲ್ಲ ನಮ್ಗೆ. ಹಂಗೆ ಪ್ರತಿಯೊಬ್ಬರು ಕೂಡ ಅದೇ ರೀತಿ ಒಂದು ನೋಡ್ ಮಾಡುವಂತದ್ದು ಎಷ್ಟು ರಿಸ್ಕ್ ಇಲ್ಲ, ಪ್ರಯತ್ನ ನಾವು ಮಾಡಿದ್ದೆ ಅದಕ್ಕೋಸ್ಕರ. ನಮ್ಗೆ ಪ್ರಶಾಂತ್ ಆಗಿರ್ಬೋದು, ಪದ್ಮಾವಸಂತಿ ಮೇಡಮ್ ಆಗಿರ್ಬೋದು, ಆಮೇಲೆ ಕೋಟೆ ಪ್ರಭಾಕರ್ ಆಗಿರ್ಬೋದು, ಮುನಿ ಆಗಿರ್ಬೋದು, ಇನ್ನೊಂದು ಯಾವ್ದಾದ್ರು ನಾವು ಬಿಟ್ಟಿದ್ರೆ ಶಂಕರ್ ನಾರಾಯಣ್ ಇರ್ಬೋದು, ನೀವು ಇನ್ನೆಲ್ಲಾ ಮುಖಗಳೇನ್ ನೋಡಿದೀವಿ, ಎಲ್ಲ ನಮಗ್ ಸಿಕ್ಕಂತ ವರ, ಅದು ದೇವ್ರು ಕೊಟ್ಟಂತ ವರ. ಸುಮ್ನೆ ಹಂಗೆ ನಿಮ್ಮನ್ನ ರಾರಾಜಿಸ್ತಾರೆ, ಬಗಲ್ ತಿಂತಾರೆ, ಏನೇ ಒಂದು ಅವಕಾಶ ಸಿಕ್ಕಿದ್ರು ಅದನ್ನ ಕ್ಯಾಪ್ಚರ್ ಮಾಡ್ಕೋತಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ನೋಡಿ, ಪೃಥ್ವಿ ನಿಂತಿರ್ಬೋದು, ಸತ್ಯ ನಿಂತಿರ್ಬೋದು, ಆ ಕಡೆ ಅಮೋಘ್ ಆಗಿರ್ಬೋದು, ಆಮೇಲೆ ನಮ್ಮ ಕಿರಣ್ ಆಗಿರ್ಬೋದು, ದಿಲಾನ್ ಆಗಿರ್ಬೋದು, ಆಮೇಲೆ ಮಹಾಂತೇಶ್ ಗಜೇಂದ್ರಗಡ ಆಗಿರ್ಬೋದು, ತುಂಬಾ ನಮ್ಮ ಹಲ್ಲೂರ್ ಅವ್ರಾಗಿರ್ಬೋದು, ಟಂಗ್ಸಾಲಿ ಉಮೇಶ್ ಅವ್ರು ಬರ್ತಾನೆ ಇರುತ್ತೆ. ಇನ್ನೊಂದು ನಮ್ಮ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ರು ಅವ್ರಾಗಿರ್ಬೋದು, ಪ್ರಜ್ವಲ್ ಮಸ್ಕಿ. ನನಗೆ ಬಾಯ್ನಲ್ಲಿ ಇಲ್ಲ, 50 ಜನರ ಹೆಸರುಗಳು ಬಾಯ್ನಲ್ಲಿ ಇಲ್ಲ. ಆ ತರದ್ರಲ್ಲಿ ಒಂದು ಪ್ರಯತ್ನ ಮಾಡ್ಲೇಬೇಕು ತಂಡದಿಂದ ಅಂತ ಶುರು ಮಾಡಿ, ಆ ಪ್ರಯತ್ನದಲ್ಲಿ ಇವತ್ತು ನಿಮ್ಮೆಲ್ಲರ ಮುಖದಲ್ಲಿರೋ ಖುಷಿ ಇದೆಯಲ್ಲ, ದಟ್ ಈಸ್ ಅವರ್ ಸಕ್ಸಸ್. ಇವತ್ತು ನಿಮ್ಗೆ ನಿರ್ದೇಶನ ಮಾಡಿದೀನಿ ಅಂತ ಇವತ್ತು ಗ್ಯಾಂಗ್ಸ್ ಆಫ್ 50 ನೋಡಕ್ಕೆ ಒಂದು ಅಭಿಮಾನಿಗಳಿಗೆ ನಿಮ್ಗೆ ಒಂಥರ ಅನ್ಸ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ನೀವು ದೊಡ್ಡ ಅಭಿಮಾನಿ, ಅವರ ಒಂದು ಅಭಿಮಾನಿ, ಅವರ ಒಂದು ಸ್ಮಾರಕ ಒಂದು ಸಮಸ್ಯೆ ಆದಾಗ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬಂದು ಕಣ್ಣೀರ್ ಹಾಕಿದ್ರಿ. ಅವ್ರ ಸಿನಿಮಾ ಕೂಡ ಒಂದ್ ಕಡೆ ಬಿಡುಗಡೆ ಆಗಿದೆ. ನಮ್ಗೊಂದು ಆಸೆ, ನಾನು ಎಲ್ಲೋದ್ರು ನನ್ನ ಯಜಮಾನ ಹಿಂದೆ ನನ್ ಬೆನ್ ಕಾಯ್ತಾ ಇದಾರೆ ಅಂತ. ಒಂದ್ ಕಡೆ ಯಜಮಾನ್ರು ಏನೋ ಅಂತಾರೆ, ಬಂದ್ಬಿಟ್ಟಿದಾರೆ ಅಲ್ಲಿ ಪಕ್ಕದಲ್ಲಿ. ಇನ್ನೊಂದ್ ಕಡೆ ಆದಿತ್ಯ, ನಾನು ಇಲ್ಲಿ ಬಂದಿದ್ದೀನಿ ಅಂತ ಅವ್ರು ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಎಲ್ರು ಸೇರಿದೀವಿ ಅಷ್ಟೇ. ದಿಸ್ ಇಸ್ ಇಂಡಸ್ಟ್ರಿ ವೇರ್ ವಿ ನೀಡ್ ಒಂದು ಮನೆ ವಿತ್ ಈಚ್ ಅಂಡ್ ಎವ್ರಿ ಒನ್. ಸರ್ ಲೇಟ್ ಬಹಳ ಮುಖ್ಯವಾಗಿ ಹೇಳ್ಬೇಕು, ಒಂದು ಕನ್ನಡ ಸಿನಿಮಾ ಮಾಡಿದಿರಿ, ಉತ್ತರ ಕರ್ನಾಟಕದ ಒಳ್ಳೆ ಸಿನಿಮಾ. ಏನಿದ್ರು ಕೂಡ ಥಿಯೇಟರ್ ಸಮಸ್ಯೆಗಳು ತಪ್ಪಿದ್ದಲ್ಲ ಅಂದ್ರೆ ಅದರಲ್ಲೂ ನಮ್ಮದೇ ಒಂದು ಕನ್ನಡ ಸಿನಿಮಾ ಥಿಯೇಟರ್ಗಳು ಹೇಗೆ ಸರ್, ಹೇಗೆ ಖಂಡಿತ ಎಲ್ಲರೂ ಯಾರೇ ಸಿನಿಮಾ ರಿಲೀಸ್ ಮಾಡಿದ್ರು ನಾನೇ ಆಗಲಿ ಎಲ್ಲ ಥಿಯೇಟರ್ ನಮ್ಮ ಸಿನಿಮಾ ಇರಬೇಕು ಅನ್ನೋ ಆಸೆ ಖಂಡಿತ ಇದ್ದೇ ಇರುತ್ತೆ. ಅದು ಯಾರಿಗೂ ತಪ್ಪಿದ್ದಲ್ಲ. ಬಟ್ 3 ಸಿನಿಮಾ ಬಂದಾಗ ಎಲ್ಲರೂ ಹಂಚ್ಕೊಳ್ಳೇಬೇಕಾಗುತ್ತೆ. ಯಾರೋ ಒಬ್ಬರು ತುಳಿದು ಇನ್ನೊಬ್ಬರು ಬರುವಂತದ್ದಲ್ಲ, ಎಲ್ಲವೂ ಕನ್ನಡ ಸಿನಿಮಾನೇ. ಈಗ ಒಂದ್ ವಾರದಲ್ಲಿ 2 ಸಿನಿಮಾ 3 ಸಿನಿಮಾ ಕನ್ನಡ ಸಿನಿಮಾ ಹಿಟ್ ಆಯ್ತು ಅಂತಾರೆ. ಸಿನಿಮಾ ಬರೋದು ಆ ಸಿನಿಮಾ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗ ಚೆನ್ನಾಗಿದೆ ಅಂತ. ಹಾಗಾಗಿ ಎಲ್ಲವೂ ಹೊಂದಾಣಿಕೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಗೆ ಲಾಸ್ಟ್ ಮೂಮೆಂಟ್ ವರೆಗೂ ಅದೊಂದು ಶೋ ಇದೊಂದು ಶೋ ಇಲ್ಲ 2 ಶೋ ನಾವಿಬ್ರು ಹಂಚ್ಕೊಳ್ಳೋಣ. ಅದು 2 ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಥಿಯೇಟರ್ ಒಂದು ಸ್ವಲ್ಪ ಮಾತಾಡ್ಕೊಂಡಿದ್ದಾರೆ. ನಮ್ಮ ಜಯಣ್ಣ ಅವರಾಗಿರ್ಬೋದು, ಚಂದನ್ ಫಿಲ್ಮ್ಸ್ ಇಂದ ಆಗಿರ್ಬೋದು, ಎಲ್ರಿಗೂ ಥಿಯೇಟರ್ ಚೆನ್ನಾಗಿ ಕಾಂಟ್ಯಾಕ್ಟ್ ಇರೋದ್ರಿಂದ ಅವ್ರು ಎಲ್ರ ಜೊತೆ ಮಾತಾಡಿ ಯಾವುದಕ್ಕೂ ತೊಂದರೆ ಆಗದೆ ಇರೋ ತರ ಹೊಂದಾಣಿಕೆ ಮಾಡಿಕೊಟ್ಟಿದ್ದಾರೆ. ಆ ವಿಷಯದಲ್ಲಿ ತುಂಬಾ ಸಂತೋಷವಾಗಿದೆ ಖಂಡಿತ. ಅಂಡ್ ಥ್ಯಾಂಕ್ಸ್ ಟು ಚಂದನ್ ಸರ್, ಯಾಕೆಂದ್ರೆ ಆ ಜೀವ ಇಲ್ಲದೆ ಹೋಗಿದ್ರೆ ನಮ್ ಸಿನಿಮಾ ಈಚೆ ಬರ್ತಾ ಇರ್ಲಿಲ್ಲ. ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಹೇಳಿದ್ದೇನು ಅಂತಂದ್ರೆ, ಅಯ್ಯೋ ಹಿಂಗ ಅಯ್ಯೋ ಹಂಗ ಅಂದಾಗ ಧೈರ್ಯ ಮಾಡಿ ಎದೆ ಕೊಟ್ಟು ನಾನು ಇದೀನಿ ಅಂತ ಹೇಳಿ ಬಂದಂತ ಚಂದನ್ ಸರ್, ನಿನ್ನೆ ಸಂಜೆಯಲ್ಲೆಲ್ಲ ನಮ್ಗೆ ಜಯಣ್ಣ ಅವರು ಪ್ರೋತ್ಸಾಹ ಕೊಟ್ಟಂತ ರೀತಿ, ಅವರೊಂದು 8 ರಿಂದ 10 ಥಿಯೇಟರ್ಗಳನ್ನ ಬಿಟ್ಕೊಡ್ತಾರೆ ಪಟ 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 ಅಂತ. ಆತರ ಇಬ್ರಿಗೂ ನಾನು ನಮಸ್ಕಾರ ಹೇಳ್ತಾ, ಸೂರಪ್ಪ ಬಾಬು ಸರ್ಗೆ ನಾನು ಕ್ಲೀನ್ ಅಂಡರ್ಲೈನ್ ಮಾಡ್ತೀನಿ, ಇಫ್ ಹಿ ವಾಸ್ ನಾಟ್ ದೇರ್ ಈ ಫಿಲಂ ಇಲ್ಲಿವರೆಗೂ ಬಂದು ನಿಂತ್ಕೊಳ್ಳೋಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಸೊ ಅಮೇಸಿಂಗ್ ಸಪೋರ್ಟ್ ಫ್ರಮ್ ಸೂರಪ್ಪ ಬಾಬು ಸರ್. ಲವ್ ಯು ಸೂರಪ್ಪ ಬಾಬು ಸರ್. ಸರ್ ಆಗೋಗಿದೆ 45 ನಿಮಿಷಗಳ ಕಾಲದ ಒಂದು ಕಂಟೆಂಟ್ ಏನಿದೆ ಎಲ್ಲ ರೆಡಿ ಇದೆ. ನನಗೆ ಇನ್ನೊಂದು 80 ನಿಮಿಷದ ಕಂಟೆಂಟ್ ಬೇಕಾಗಿದೆ. ಹಾಗಾಗಿ ಸ್ವಲ್ಪ ಬಿಸಿಲು ಕಮ್ಮಿ ಆಗ್ಲಿ ಅಂತ ಹೋಗಿರೋ. ಲಾಸ್ಟ್ ಟೈಮ್ ಬಿಸಿಲು ತುಂಬಾ ಕೊಟ್ಟಿದೆ ಕಾಟ. ಡೇ ಟೈಮ್ ಅಲ್ಲಿ ಹೋಗಿದ್ವಿ. ಸೊ ಒಂಚೂರು ಬಿಸಿಲು ಕಮ್ಮಿ ಆಗ್ಲಿ, ತದನಂತರ ಒಂದಷ್ಟು ಕಥೆಯನ್ನ ಇನ್ನೊಂದಷ್ಟು ಗಟ್ಟಿ ಮಾಡ್ಕೊಂಡ್ಬೇಕಾದ್ರಿಂದ ಕಾಯ್ತಾ ಇದೀವಿ. ಹೊರಟು ಬಿಡ್ತೀವಿ, ಇಷ್ಟರಲ್ಲೇ ಹೊರಟು ಬಿಡ್ತೀವಿ.